ನಮ್ಮ ದೇಶದ ಸಂಸ್ಕೃತಿಯಲ್ಲಿ ದೇವಿಯ ಶಕ್ತಿಯ ಕಥೆಗಳು ಎಂದಿಗೂ ಜೀವಂತ. ದೇವಿಯ ಪ್ರತಿಯೊಂದು ರೂಪವೂ ಭಕ್ತರ ಮನಸ್ಸಿನಲ್ಲಿ ಶಕ್ತಿ, ಶಾಂತಿ, ಕರುಣೆಯನ್ನು ಉಂಟು ಮಾಡುತ್ತದೆ. ಹಾಗೆಯೇ ಪವಿತ್ರವಾದ ನವರಾತ್ರಿಯ 5ನೇ ದಿನದಂದು ದುರ್ಗಾ ಮಾತೆಯ ಸ್ಕಂದ ರೂಪವನ್ನು ಪೂಜೆ ಮಾಡಲಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಎಂತಹ ಮೂರ್ಖನಾದರೂ ಕೂಡ ಈಕೆಯ ಕೃಪೆಯಿಂದ ಬುದ್ಧಿವಂತನಾಗುತ್ತಾನೆ. ಲೌಕಿಕ ಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನು ಸೃಷ್ಟಿಸಿದ ದೇವತೆಯೇ ಸ್ಕಂದ ಮಾತೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾವಿಂದು ಈ ವಿಡಿಯೋದಲ್ಲಿ ಜ್ಞಾನ ದೇವತೆ, ಶಕ್ತಿ ರೂಪಿಣಿ ಹಾಗೂ ಮಾತೃ ರೂಪದಲ್ಲಿರುವ ದುರ್ಗಾ ಪರಮೇಶ್ವರಿಯಾದಂತಹ ಸ್ಕಂದ ಮಾತೆಯ ಬಗ್ಗೆ, ಅವಳ ಮಹಿಮೆ, ಅವಳ ಪೂಜೆ, ಕತೆ, ಅವಳ ವೈಶಿಷ್ಟ್ಯತೆ ಏನು, ಮಂತ್ರಗಳ ಮಹತ್ವ ಎಲ್ಲವನ್ನು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ತಾಯಿಯ ಮಹಿಮೆ ಮತ್ತು ವೈಶಿಷ್ಟ್ಯಗಳನ್ನು ನೋಡೋಣ. ಸ್ಕಂದ ಮಾತೆಯ ಹೆಸರು ಅರ್ಥ ಏನೆಂದರೆ, ಸ್ಕಂದ ಎಂದರೆ ಕಾರ್ತಿಕೇಯ, ಅಂದರೆ ಷಣ್ಮುಖ ದೇವರು. ಹಾಗೆ ಮಾತಾ ಎಂದರೆ ತಾಯಿ. ಸ್ಕಂದ ಮಾತೆ ಎಂದರೆ ಸ್ಕಂದನ ಅಂದರೆ ಕಾರ್ತಿಕೇಯನ ತಾಯಿ ಎಂದು ಅರ್ಥ. ಈ ಒಂದು ಸ್ಕಂದ ಮಾತೆ ಪಾರ್ವತಿ ತಾಯಿಯೇ ಆಗಿದ್ದಾಳೆ. ದುರ್ಗೆಯ 5ನೇ ಅವತಾರವಾದಂಥ ಸ್ಕಂದ ಮಾತೆ ಆರೋಗ್ಯ ಮತ್ತು ಸಂಪತ್ತಿನ ಪ್ರತೀಕವಾಗಿರುವ ಈ ದೇವಿಯು ದೇವತೆಗಳ ಸೈನ್ಯದ ನಾಯಕಿ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸುತ್ತಾಳೆ ತಾಯಿ, ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ. ಸ್ಕಂದ ಮಾತೆಯ ಮಹಿಮೆ, ವೈಶಿಷ್ಟ್ಯಗಳೇನು ನೋಡೋಣ. ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಕುಮಾರಸ್ವಾಮಿ, ಷಣ್ಮುಖ ಸ್ವಾಮಿ. ಮಾತಾ ಎಂದರೆ ತಾಯಿ, ಆದ್ದರಿಂದ ಸ್ಕಂದ ಮಾತೆ ಎಂಬ ಹೆಸರು ಬಂದಿದೆ. 4 ಭುಜಗಳನ್ನು ಹೊಂದಿರುವ ಈ ತಾಯಿ 2 ಕೈಗಳಲ್ಲಿ ಕಮಲದ ಹೂಗಳು ಮತ್ತು 1 ಕೈಯಲ್ಲಿ ಭಕ್ತರಿಗೆ ಅಭಯ ಮುದ್ರೆ ನೀಡುತ್ತಿರುವುದು, ಹಾಗೆ ಇನ್ನೊಂದು ಕೈಯಲ್ಲಿ ತನ್ನ ಮಗ ಕಾರ್ತಿಕೇಯನನ್ನು ಮಡಿಲಲ್ಲಿ ಹಿಡಿದಿದ್ದಾಳೆ. ಸ್ಕಂದ ಮಾತೆ ಬಿಳಿ ವರ್ಣದವಳು. ಕಮಲವೇ ಅವಳ ಆಸನ, ಹಾಗೆ ಸಿಂಹವೇ ಅವಳ ವಾಹನವಾಗಿರುತ್ತದೆ. ಇವಳ ಪೂಜೆ, ಆರಾಧನೆಯಿಂದ ಭಕ್ತರಿಗೆ ಬುದ್ಧಿ, ಜ್ಞಾನ, ಐಶ್ವರ್ಯ, ಶಾಂತಿ, ಸಂತಾನ ಮತ್ತು ಜೀವನದಲ್ಲಿ ಸಾರ್ಥಕತೆ ದೊರೆಯುತ್ತದೆ. ಜೀವನದಲ್ಲಿನ ನಕಾರಾತ್ಮಕತೆ ದೂರವಾಗಿ ಅಪೇಕ್ಷಿತ ಫಲಿತಾಂಶಗಳು ಕೂಡ ದೊರೆಯುತ್ತವೆ. ಎಲ್ಲ ಕಾರ್ಯಗಳಲ್ಲಿಯೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಪುರಾಣಗಳ ಪ್ರಕಾರ ಸ್ಕಂದ ಮಾತೆಯ ಹಿನ್ನೆಲೆ ಕಥೆಯನ್ನು ಈಗ ತಿಳಿದುಕೊಳ್ಳೋಣ. ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದನು. ದೇವತೆಗಳನ್ನು ಹಾಗೂ ಜನರನ್ನು ಹಿಂಸಿಸುತ್ತಿದ್ದನು. ದೇವತೆಗಳು ಅಸುರರಿಂದ ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ಬ್ರಹ್ಮದೇವನು ತಾರಕಾಸುರನಿಗೆ ಶಿವನ ಮಗನಿಂದ ಮಾತ್ರ ನೀನು ಸಾಯುತ್ತೀಯ ಎಂಬ ವರವನ್ನು ನೀಡಿದ್ದನು. ದೇವತೆಗಳು ಅಸುರರಿಂದ ತುಂಬಾ ತೊಂದರೆಯನ್ನು ಅನುಭವಿಸಿ ಅವರ ಶಕ್ತಿ ಕುಗ್ಗಿ ಹೋಗಿತ್ತು. ಅಸುರರ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅಸುರರ ಹಿಂಸೆ ತಾಳಲಾರದೆ ಎಲ್ಲ ದೇವತೆಗಳು ಶಿವನ ಹಾಗೂ ಪಾರ್ವತಿಯ ಬಳಿ ಹೋಗಿ ತಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡರು. ಆಗ ಶಿವ ಮತ್ತು ಪಾರ್ವತಿ ಇಬ್ಬರಿಗೂ ಸ್ಕಂದ ಅಥವಾ ಕಾರ್ತಿಕೇಯ ಎಂಬ ಪುತ್ರನು ಜನಿಸುತ್ತಾನೆ. ತಾರಕಾಸುರನ ವಿನಾಶಕ್ಕೆಂದಿಯೇ ಕಾರ್ತಿಕೇಯನು ಬೆಳೆದು ನಂತರ ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿ ತಾರಕಾಸುರನನ್ನು ಯುದ್ಧದಲ್ಲಿ ಸಂಹರಿಸುತ್ತಾನೆ. ಇದರಿಂದ ಭೂಮಿ ಮತ್ತು ದೇವತೆಗಳು ಸುರಕ್ಷಿತರಾಗುತ್ತಾರೆ. ತನ್ನ ಮಗ ಸ್ಕಂದನಿಂದ ಲೋಕ ಕಲ್ಯಾಣವಾದ ಕಾರಣ ಪಾರ್ವತಿ ದೇವಿ ಮಗನನ್ನು ಮಡಿಲಲ್ಲಿ ಕೂರಿಸಿಕೊಂಡು ತನ್ನ ಶಕ್ತಿಯಿಂದ ಭಕ್ತರನ್ನು ಕಾಪಾಡಲು ಸ್ಕಂದ ಮಾತೆಯ ರೂಪದಲ್ಲೇ ಸ್ಥಿರಳಾಗುತ್ತಾಳೆ.
ಇದೇ ಕಾರಣದಿಂದ ಸ್ಕಂದ ಮಾತೆಯ ಪೂಜೆಯು ಜ್ಞಾನ, ಶಕ್ತಿ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇದು ಸ್ಕಂದ ಮಾತೆ ಬಂದಂತಹ ಹಿನ್ನೆಲೆಯ ಕಥೆಯಾಗಿರುತ್ತದೆ. ಈಗ ತಿಳಿಯೋಣ ಇಷ್ಟವಾದ ಬಣ್ಣ, ಹೂ ಹಾಗೂ ನೈವೇದ್ಯ. ತಾಯಿಗೆ ಹಸಿರು ಬಣ್ಣ ಎಂದರೆ ಪ್ರೀತಿ ಅಥವಾ ಹಳದಿ ಬಟ್ಟೆ ಕೂಡ ಧರಿಸಿದರೆ ಶ್ರೇಷ್ಠ. ಹಸಿರು ಶಾಂತಿಯ ಹಾಗೂ ಬೆಳವಣಿಗೆ, ಸಮೃದ್ಧಿಯ ಒಂದು ಸಂಕೇತ. ಹಳದಿ ಶಕ್ತಿ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಹೂಗಳಲ್ಲಿ ಗುಲಾಬಿ ಹೂ, ಕಮಲದ ಹೂ ಹಾಗೆ ದಾಸವಾಳದ ಹೂಗಳನ್ನು ಅರ್ಪಿಸಬಹುದು. ಇದು ತುಂಬಾನೇ ತಾಯಿಗೆ ಶ್ರೇಷ್ಠಕರವಾಗಿರುತ್ತದೆ. ಜೊತೆಗೆ ಹಸಿರು ಎಲೆಗಳನ್ನು ಸೇರಿಸಿ ಕೂಡ ಅಲಂಕರಿಸಿದರೆ ಇನ್ನು ಉತ್ತಮ. ಇನ್ನು ತಾಯಿಗೆ ಬಾಳೆಹಣ್ಣೆಂದರೆ ತುಂಬ ಪ್ರೀತಿ. ಬಾಳೆಹಣ್ಣಿನಲ್ಲಿ ಏನಾದರೂ ಸಿಹಿ ಪದಾರ್ಥ ಮಾಡಿ ನಾವು ನೈವೇದ್ಯವಾಗಿ ಅವಳಿಗೆ ಅರ್ಪಿಸಬಹುದು. ಈಗ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಧರಿಸಿ, ನಂತರ ಬಾಗಿಲನ್ನು ತೊಳೆದು ರಂಗೋಲಿಯನ್ನು ಬಿಟ್ಟು ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ದೇವಿಯ ವಿಗ್ರಹ ಅಥವಾ ಚಿತ್ರಪಟವಿದ್ದರೆ ಅದನ್ನು ಸ್ಥಾಪಿಸಬೇಕು. ದೇವಿಯ ವಿಗ್ರಹದ ಅಥವಾ ಚಿತ್ರಪಟದ ಮುಂದೆ ಕಳಶವನ್ನು ಸ್ಥಾಪಿಸಿ ನಂತರ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ದೇವಿಗೆ ಚಂದನ, ಕುಂಕುಮ ಹಾಗೆ ಪ್ರಿಯವಾದಂಥ ಹೂಗಳನ್ನು ಅರ್ಪಿಸಬೇಕು. ಹೂಗಳ ಮಾಲೆಯನ್ನಾದರೂ ನೀವು ಹಾಕಬಹುದು. ಇನ್ನು ಅರ್ಪಣೆಯಾಗಿ ಸಿಹಿ ತಿನಿಸುಗಳನ್ನು, ಹಣ್ಣುಗಳನ್ನು ಹಾಗೆ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕು. ಬಾಳೆಹಣ್ಣನ್ನಾದರೂ ತಾಯಿಗೆ ಅರ್ಪಿಸಬೇಕು. ಇಲ್ಲವೆಂದರೆ ನೈವೇದ್ಯವನ್ನು ಮಾಡಿ ತಾಯಿಗೆ ಅರ್ಪಿಸಬಹುದು. ಸಾಧ್ಯವಾದಷ್ಟು ಸ್ಕಂದ ಮಾತೆಯನ್ನು ಧ್ಯಾನಿಸಬೇಕು. ಹಾಗೆ ಅವಳ ಮಂತ್ರಗಳನ್ನು ಪಠಿಸಬೇಕು. ಕೊನೆಯಲ್ಲಿ ನಾನು ಆ ಮಂತ್ರಗಳನ್ನು ಹೇಳುತ್ತೇನೆ. ನಂತರ ದೇವಿಗೆ ಆರತಿಯನ್ನು ಮಾಡಿ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಿದ ನಂತರ ಮನೆಯ ಸದಸ್ಯರಿಗೆ ಪ್ರಸಾದವಾಗಿ ಅದನ್ನು ಹಂಚಬೇಕು. ಪೂಜೆ ಮುಗಿದ ಬಳಿಕ ಸ್ಕಂದ ಮಾತೆಯನ್ನು, ಅವಳ ದೈವಿಕ ಗುಣಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಂತರ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಭಕ್ತಿ ಭಾವದಿಂದ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಾಯಿಯ ಮುಂದೆ ಬೇಡಿಕೊಳ್ಳಿ. ಕೊನೆಯಲ್ಲಿ ನೀವು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಬಂದಂಥ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ತಾಂಬೂಲವನ್ನು ಕೊಟ್ಟು ಕಳಿಸಬೇಕು. ಸಂಜೆಯ ವೇಳೆಗೆ ಮತ್ತೆ ತಾಯಿಗೆ ಆರತಿಯನ್ನು ಮಾಡಬೇಕು. ನೀವು ಉಪವಾಸವಿದ್ದರೆ ಆರತಿ ಮಾಡಿದ ನಂತರ ಉಪವಾಸವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬಹುದು. ಈಗ ಕೇಳೋಣ ತಾಯಿಯ ಮಂತ್ರಗಳನ್ನು. ಸರಳವಾದಂಥ ಮಂತ್ರ ಇದಾಗಿದೆ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಈಗ ಕೇಳೋಣ ಮುಖ್ಯ ಸ್ತುತಿ ಅಥವಾ ಪ್ರಾರ್ಥನಾ ಮಂತ್ರ. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಈಗ ಕೇಳೋಣ ಕೊನೆಯದಾದ ವಂದನೆಯ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದ ಮಾತಾ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.
ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಂತ್ರಗಳನ್ನು ಜಪಿಸುವುದರಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ, ಸಂಕಟಗಳು ಪರಿಹಾರಗೊಳ್ಳುತ್ತವೆ, ಆತ್ಮಶಕ್ತಿ ಬೆಳೆಯುತ್ತದೆ, ದೇವಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು. ಪ್ರಿಯ ಸ್ನೇಹಿತರೆ, ಸ್ಕಂದ ಮಾತೆಯ ಆರಾಧನೆಯಿಂದ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಯಶಸ್ಸು ಹೆಚ್ಚುತ್ತದೆ. ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ, ಮಂತ್ರಗಳನ್ನು ಮನಸ್ಫೂರ್ತಿಯಾಗಿ ಜಪಿಸಿ. ಸ್ಕಂದ ಮಾತೆ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಮೂಡಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಭಕ್ತಿ ಭಾವದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.